ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಆ ಮನ ನಿಮ್ಮಲ್ಲಿ ಒಡವೆರೆದು ಬಂದಾಗ ಒಂದಾದ ಬಳಿಕ ಎನಗೆ ಭವವುಂಟೇ ಚನ್ನಮಲ್ಲಿಕಾರ್ಜುನ ಅಂಥೇಳಿ ಅಕ್ಕ ಮಹಾದೇವಿ ಬಹಳ ಸುಂದರವಾದಂಥ ವಚನವನ್ನು ಅನುಗ್ರಹಿಸ್ತಾಳೆ. ಅದರೊಳಗೆ ಏನು ಹೇಳ್ತಾಳೆ ಆ ತಾಯಿ ಅಂದ್ರೆ, ಜಗತ್ತಿನ ಪ್ರತಿಯೊಂದು ಕ್ರಿಯೆಗಳು ನಡಿಬೇಕಾದ್ರೆ ಸೂರ್ಯನ ಅದಕ್ಕೆ ಮೂಲ ಕಾರಣ. ಸೂರ್ಯದೇವನ ಒಂದು ಶಕ್ತಿಯಿಂದನ ಭೂಮಿ ತಿರುಗಾಕತ್ತೈತಿ, ಹಗಲಿ ರಾತ್ರಿ ಆಗಕತ್ತಾವ. ಜಗತ್ತಿನ ಪ್ರತಿಯೊಂದು ಚೇಷ್ಟೆಗಳು ಆರಂಭವಾಗುವುದು ಸೂರ್ಯನಿಂದ. ಮತ್ತು ನಮ್ಮ ಮನಸ್ಸಿನೊಳಗೆ ಒಳ್ಳೆಯ ಭಾವಗಳು ಮೂಡಬೇಕು, ನಮ್ಮ ಮನಸ್ಸು ನಿರ್ಲಿಪ್ತವಾಗಬೇಕು ಅಂತಂದ್ರೆ ಅದಕ್ಕೆ ನಾವು ಏನು ಕೇಳ್ತೇವಲ್ಲ ಅದರಿಂದ ನಮ್ಮ ಭಾವ ಪವಿತ್ರವಾಗತೈತಿ, ನಮ್ಮ ಮನಸ್ಸು ಪರಿಶುದ್ಧವಾಗತೈತಿ. ಅದಕ್ಕೆ ನಮ್ಮ ಕಿವಿಗಳ ಒಂದು ಚೇಷ್ಟೆಗೆ ನಮ್ಮ ಮನಸ್ಸಿನ ಬೀಜ ಆಗತೈತಿ. ಆ ಮನಸ್ಸು ಯಾವಾಗಲೂ ನಿಮ್ಮ ಜೋಡಿನ ಉಳಿದಾಗ ಮತ್ತದಕ್ಕೆ ಅಂದರೆ ಭವಬಂಧನ ಅಂಟಿಕೊಳ್ಳಕ್ಕೆ ಸಾಧ್ಯ ಐತೇನ ಅಂತ ಮಲ್ಲಿಕಾರ್ಜುನನನ್ನು ಕೇಳ್ತಾ. ಈ ಕಿವಿಯಿಂದ ಏನು ಶ್ರವಣ ಮಾಡ್ತೀವಲ್ಲ, ಆ ಶ್ರವಣದಿಂದ ಮನಸ್ಸು ಯಾವಾಗಲೂ ಆ ಸತ್ಯವಸ್ತುವಿನ ಚಿಂತನೆಯೊಳಗೆ ತೊಡಗತೈತಿ. ಮನಸ್ಸು ಯಾವಾಗ ಹಗಲಿ ರಾತ್ರಿ ಆ ಸತ್ಯವಸ್ತುವಿನ ಚಿಂತನೆ ಒಳಗೆ ತೊಡಗಿತು, ಕ್ರಮೇಣವಾಗಿ ಅದು ದೃಢ ಮಾಡ್ಕೊಳ್ತೈತಿ. ಏನಂದ್ರೆ, ಯಾವ ಒಂದು ಚೈತನ್ಯ ವಸ್ತುವಿನ ಸ್ಮರಣೆಯನ್ನು ನಾ ಮಾಡಾಕತ್ತೀನಿ, ಆ ಚೈತನ್ಯ ವಸ್ತುವಿನ ಪ್ರತಿರೂಪನ ನಾ ಅದೇನಿ ಅಂಥೇಳಿ ಅದು ಆತ್ಮ ತಿಳ್ಕೊಳ್ತೈತಿ. ಯಾವಾಗ ತನ್ನ ನಿಜ ಸ್ವರೂಪವನ್ನು ಆತ್ಮ ತಿಳ್ಕೊಂತು, ಅದು ಭವಬಂಧನದಿಂದ ಮುಕ್ತವಾಯಿತು. ಇಲ್ಲಿ ಸರಳವಾಗಿ ಹೇಳಬೇಕಂದ್ರೆ, ಜಗತ್ತಿನ ಕ್ರಿಯೆಗಳು ಸೂರ್ಯನಿಂದ ನಡೆದ್ರೆ ನಮ್ಮ ಒಂದು ವ್ಯವಹಾರ ಪ್ರಪಂಚ ನಡೀತೈತಿ. ಮತ್ತು ಅಧ್ಯಾತ್ಮದ ಒಂದು ಮೇರು ಸ್ಥಳವನ್ನು ನಾವು ಮುಟ್ಟಬೇಕಪ್ಪ ಅಂದ್ರೆ, ಭವಬಂಧನದಿಂದ ಮುಕ್ತರಾಗಬೇಕಪ್ಪ ಅಂದ್ರೆ, ಅದಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಮತ್ತು ಪ್ರಮುಖವಾದಂಥ ಮಾರ್ಗ ಅಂದ್ರೆ ಶ್ರವಣ. ಅಂದ್ರೆ ಸತ್ಶಾಸ್ತ್ರ ಶ್ರವಣ ಆಗಬೇಕು, ಗುರು ಬೋಧನೆಯನ್ನು ಕೇಳಬೇಕು. ಅದರಿಂದ ನಮ್ಮ ಮನಸ್ಸಿನೊಳಗಿರುವಂತಹ ಸಂಶಯಗಳನ್ನು ಕಳ್ಕೊಳ್ಳಬೇಕು. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೇನೆ, ನೀನೇ ಒಳಹೊಕ್ಕು ಏನ ನುಡಿಸಿದೊಡನೆ ನಾನುಡುವೆ ಗುರುವೆ ಕೃಪೆಯಾಗುವಂತ ಹೇಳಿದಂಗೆ ಸ್ವಂತ ಅನುಭವ ಏನೂ ಇಲ್ಲ. ಸ್ವತಃ ಪರಮಾತ್ಮನ ಒಳಗೆ ಕುಂತ ನುಡಿಸ್ಬೇಕು, ಅದನ್ನು ನುಡಿಬೇಕು. ಸ್ವತಃ ಒಳಗೆ ಪರಮಾತ್ಮನ ಕುಂತ ಕೇಳಬೇಕು. ಕೇಳುವವನು ಪರಮಾತ್ಮನ, ಹೇಳುವವನು ಪರಮಾತ್ಮನ. ಪರಮಾತ್ಮನನ್ನು ಬಿಟ್ಟ ಜಗತ್ತಿನೊಳಗೆ ಏನೂ ಇಲ್ಲ. ಪ್ರತಿಯೊಂದು ಕನಕನದಲ್ಲಿಯೂ ಸಹಿತ ಆ ಭಗವಂತನನ್ನು ಕಾಣೋದೈತ್ಲ. ಇದ ಒಂದು ಸಾಧನೆಯ ರಾಜಮಾರ್ಗ. ಈ ಮಾರ್ಗ ಸಿಗೋದನ್ನು ಗುರುವಿನ ಒಂದು ಸಂಘದಿಂದ. ಅದಕ್ಕೆ ಹೆಂಡತಿ, ಮಕ್ಕಳು, ಬಂಧು ಬಳಗ, ಈ ಸಮಾಜ, ಪಶು ಪಕ್ಷಿ
ಪ್ರತಿಯೊಂದರಲ್ಲಿಯೂ ಸಹಿತ ಪರಮಾತ್ಮನ ತುಂಬಿದಾನ ಅಂಥೇಳಿ ಯಾರು ತಿಳ್ಕೊಂಡು ತಮ್ಮ ಜೀವನವನ್ನು ನಡೆಸ್ತಾರೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಸಾಧನೆಯ ಉತ್ತುಂಗಕ್ಕೆ ಏರ್ತಾರೆ. ಅವ್ರು ತಿಳ್ಕೋತಾರೆ ಏನಂದ್ರೆ ಕಣ್ಣಿಗೆ ಕಾಣಿಸುವಂತಹ ಇಂದ್ರಿಯಗಳಿಗೆ ಗೋಚರಿಸಲ್ಪಡುವಂತಹ ಯಾವ ವಸ್ತು ಆಗಲಿ ಯಾವ ಶರೀರವಾಗಲಿ ಅದು ಶಾಶ್ವತ ಅಲ್ಲ ಅಂಥೇಳಿ ಅವ ದೃಢಪಟ್ಕೋತಾನೆ. ಆವಾಗ ಈ ಒಂದು ಇಂದ್ರಿಯಕ್ಕೆ ಗೋಚರವಾಗುವಂತಹ ಎಲ್ಲ ವಿಷಯಗಳನ್ನು ಸಹಿತ ತಿಳ್ಕೊಂಡು ಅವಕ್ಕೆ ಅಂಟಿಕೊಳ್ಳೋದಿಲ್ಲ. ವ್ಯವಹಾರ ನಡೆಸ್ತಾನೆ, ಆದರೆ ಅವಕ್ಕೆ ಅಂಟಿಕೊಳ್ಳೋದಿಲ್ಲ. ಇದು ಕೇವಲ ಆ ಸದ್ಗುರುವಿನ ಒಂದು ಕೀರ್ತನ ಶ್ರವಣ ಮಾತ್ರದಿಂದ ಸಾಧ್ಯ. ಅದಕ್ಕಾಗಿ ನಿತ್ಯವೂ ಸಹಿತ ಸದ್ಗುರುನಾಥನ ಚಿಂತನೆಯನ್ನು, ಆ ಸದ್ಗುರು ಸ್ಮರಣೆಯನ್ನು, ಸದ್ಗುರು ಬೋಧನೆಯನ್ನು ಮಾಡುವುದು ಬಹಳ ವಿಶೇಷ. ಕೆಲವು ಜನ ಹೇಳ್ತಿರ್ತಾರೆ, ಎಷ್ಟು ಶಾಸ್ತ್ರ ಹೇಳಿದರೂ ಎಷ್ಟು ಪುರಾಣಗಳನ್ನು ಕೇಳಿದರೂ ಸಹಿತ ಎಷ್ಟು ಮುಕ್ತರಾಕ್ಕರು ಯಾರಿಗೆ ಗೊತ್ತಂತ ಹೇಳ್ತಾರೆ. ಅದಕ್ಕೆ ನಾ ಹೇಳೋದು ಏನಂದ್ರೆ, ಬೆಂಕಿ ಇರ್ತೈತಿ, ಆ ಬೆಂಕಿ ಮೇಲೆ ತಿಳಿದ ಕಾಲಿಟ್ಟರೂ ಸಹಿತ ಅದು ಸುಡ್ತೈತಿ, ತಿಳಿಲಾರ್ದ ಕಾಲಿಟ್ರೂ ಹೆಂಗೆ ಅದು ಸುಡ್ತೈತಿ ಹಂಗೆ ನೀ ಮೊದಲ ಪ್ರವಚನ ಕೇಳಾಕ ಕಲ್ಕೋ, ಪ್ರವಚನ ಹೇಳಾಕ ಕಲ್ಕೋ. ಮಹಾತ್ಮರ ಚರಿತ್ರವನ್ನು ಮೊದಲು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಕೊಂಡಿಪ್ಪ ಅಂದ್ರೆ ಒಂದೊಂದು ಹೆಜ್ಜೆ ಮುಂದೆ ಹೋಗಿ ನಿನ್ನ ಮನುಷ್ಯನೊಳಗಿದ್ದಂಥ ಎಲ್ಲ ಸಂಶಯಗಳನ್ನು ಕಳ್ಕೊಂಡು ನೀ ಪರಮಾತ್ಮನ ಆಗತಿ. ಅದಕ್ಕೆ ಮೊದಲು ಕೇಳಾಕೆ ಕಲಿಬೇಕಂತ. ಅದಕ್ಕೆ ನವವಿಧವಾದ ಭಕ್ತಿಗಳು ಮೊದಲು ಇರೋದನ್ನು ಶ್ರವಣ, ಆಮೇಲೆ ಇರೋದನ್ನು ಕೀರ್ತನ, ಆಮೇಲೆ ಸ್ಮರಣ, ಹಿಂಗೆ ಬರ್ತಾವೋ. ಅದಕ್ಕೆ ಒಂದನೇ ಮೆಟ್ಲ ಹತ್ತಲಾರ್ದ ಒಮ್ಮೆ ನಾವು 4ನೇ ಮೆಟ್ಲಕ್ಕೆ ಹತ್ತಬೇಕನ್ನೋರು ಅದು ಸಾಧ್ಯವಿಲ್ಲ. ಅದಕ್ಕೆ ಒಂದೊಂದು ಮೆಟ್ಲ ಹತ್ತಿ ಸಿದ್ಧಾರೂಢನ ದಿವ್ಯ ಚರಣಾರವಿಂದ ಅನ್ನುವಂಥ ಮೋಕ್ಷಧಾಮವನ್ನು ನಾವು ಮುಟ್ಟಬೇಕು. ಸಿದ್ಧಾರೂಢ ಪೂಳ ಬಗ್ಗೆ ಬಯಲ ಅತಿಥಿ ಅನ್ನುವಂಥ ಕಾದಂಬರಿ ರೂಪದ ಸುಂದರವಾದಂಥ ಒಂದು ಗ್ರಂಥ. ಇದನ್ನು ಶಾಂತಲಾ ಯೋಗೀಶ್ ಯಡ್ರಾವಿಯವರು ಬಹಳ ಸುಂದರವಾಗಿ ಬರೆದರು. ಇದರೊಳಗೆ ಇವತ್ತು 48ನೇ ಭಾಗವನ್ನು ನಾವು ನೋಡೋದು. ಇಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳು ಒಬ್ಬ ಭಕ್ತನನ್ನು ಯಾವ ರೀತಿ ಕಾಪಾಡಿದರು, ಸಿದ್ಧಾರೂಢ ಮಹಾತ್ಮರ ಒಂದು ಕೃಪೆ ಭಕ್ತರ ಮೇಲೆ ಯಾವ ರೀತಿ ಐತಿ ಅನ್ನುವಂಥ ಸುಂದರವಾದ ವಿಷಯವನ್ನು ಹೇಳ್ತಾರೆ. ಬೆಳಗಿನ 4 ಗಂಟೆಗೆ ಭಜನೆ, ಮಂಗಳಾರತಿ ಉಜ್ಜನ್ನವರ ಮನೆಯಲ್ಲಿಯೇ. ತೀರ ನಸುಕಿನಲ್ಲಿಯೇ ಎದ್ದ ಸಿದ್ದಪ್ಪ ಪ್ರವಚನಕ್ಕಾಗಿ ಅಣಿಗೊಳಿಸುವನು. ಸಿದ್ಧರಿಗೆ ಗದ್ದುಗೆ ಮಾಡುವನು. ಬಂದವರು ಕುಳ್ಳಿರಲು 2 ಪಡಸಾಲಿಯ ತುಂಬ ಚಾಪೆ ಹಾಸುವನು. ಬತ್ತಿ ಚಾಚಿ ಎಣ್ಣೆ ನೀಡಿ ದೀಪ ಮುಡಿಸುವನು. ಲಕ್ಷ್ಮವ್ವ ಧೂಪಾರತಿಯಲ್ಲಿ ಪ್ರಜ್ವಲಿಸುವ ಕೆಂಡಗಳ ಮೇಲೆ ಗಂಧದ ಹುಡಿ ಎರಚಿ ಆ ಮನೆಯನ್ನೆಲ್ಲ ಗಂಧದ ಹೊಗೆ ತುಂಬುವಂತೆ ಮಾಡುವಳು. ಭೀಮಪ್ಪ ಹಿತ್ತಲಲ್ಲಿ ಅರಳಿದ ಹೂಗಳನ್ನೆತ್ತಿ ತರುವನು. ಸೊಸೆ ಮಲ್ಲಮ್ಮನಿಗೆ ಕೊಡುವನು. ಮಲ್ಲಮ್ಮ ಮಾರುದ್ದದ ಮಲ್ಲಿಗೆಯ ಹಾರವನ್ನು ಸರಸರ ಸಿದ್ಧಗೊಳಿಸಿ ತಟ್ಟಿಯಲ್ಲಿಡುವಳು. ಆ ಮನೆಯ ಕಿಟಕಿ ಬಾಗಿಲುಗಳು ಸಜ್ಜನರ ಸ್ವಾಗತಕ್ಕಾಗಿ, ಸತ್ಸಂಗದ ಶಿವಸಭೆಗಾಗಿ, ಶಿವಯೋಗಿ ಸಿದ್ಧರ ಅಮೃತ ನುಡಿಗಾಗಿ ಸದಾ ತೆರೆದುಕೊಂಡೇ ಇದ್ದವು. ಮನೆಗೆ ಬಂದ ಜನರಿಂದ ತುಂಬಿ ಹೊರಚೆಲ್ಲಿತು. ಹೊರಗೆ ಕಟ್ಟೆಯ ಮೇಲೆ ಕಿಟಕಿಯ ಬಳಿ ಕುಳಿತು ನಿಂತು ಆ ಶಿವಯೋಗಿ ನುಡಿಸುವ ಪಂಚಾಕ್ಷರಿ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಿದ್ದರು. ಹೀಗೆ ಪ್ರವಚನಕ್ಕೆ ಹೋಗುವ ಭಕ್ತ ಜನರನ್ನು ನಸುಕಿನಲ್ಲಿ ಎಚ್ಚರಿಸುವ ಕಾಯಕವನ್ನು ರಂಗಪ್ಪ ಎಂಬ ಭಕ್ತ
ಸ್ವಸಂತೋಷದಿಂದ ಕೈಕೊಂಡಿದ್ದ. ಪ್ರವಚನಕ್ಕೆ ಬರುವವರ ಮನೆಯ ಮುಂದೆ ನಿಂತು ಶಿವಾಯ ನಮಃ ಎಂದು ಕೂಗುವನು. ಮಲಗಿದವರು ಎಚ್ಚೆತ್ತುಕೊಂಡು ಎದ್ದೆವು ಎಂದು ಉತ್ತರಿಸಿ ಎದ್ದು ಪ್ರವಚನಕ್ಕೆ ಹೋಗಲು ಅಣಿಯಾಗುತ್ತಿದ್ದರು. ಹೀಗೆ ಎಲ್ಲ ಭಕ್ತರನ್ನು ಎಚ್ಚರಿಸಿ ಹೊತ್ತಿಗೆ ಸರಿಯಾಗಿ ಪ್ರವಚನಕ್ಕೆ ಹೋಗಲು ತೊಡಗಿಸುತ್ತಿದ್ದ ಶ್ರೇಯಸ್ಸು ಆತನದೇ. ಆ ಭಕ್ತ ರಂಗಪ್ಪನನ್ನು ಎಲ್ಲರೂ ಸಹಿತ ಪ್ರೀತಿಯಿಂದ ಶಿವಾಯ ನಮಃ ಶರಣ ಎಂದು ಕರೆಯುತ್ತಿದ್ದರು. ಇಲ್ಲಿ ಹೇಳ್ಕೋತ ಬರ್ತಾರೆ. ಹೆಚ್ಚಾಗಿ ಆರಂಭದಲ್ಲಿ ರಾತ್ರಿ ಉಜ್ಜನ್ನವರ ಮನೆಯಲ್ಲಿನ ಸಿದ್ಧಾರೂಢರ ವಸತಿ ಇರ್ತಿತ್ತು. ಬೆಳಗ್ಗೆ 5 ಗಂಟೆಗೆ ಸರಿಯಾಗಿ ಅಲ್ಲಿ ಪ್ರವಚನ. ಉಜ್ಜನ್ನವರು ಸಿದ್ದಪ್ಪನವರು ಯಾವ ರೀತಿ ಅಲ್ಲಿ ಪ್ರವಚನಕ್ಕೆ ತಯಾರಿ ಮಾಡ್ತಿದ್ರು, ಲಕ್ಷ್ಮವ್ವ ಏನೇನು ಮಾಡ್ತಿದ್ಲು ಮತ್ತು ಭೀಮಪ್ಪಜ್ಜನವರು ಅವರು ಏನು ಮಾಡ್ತಿದ್ರು, ಸೊಸೆಯಾದಂಥ ಮಲ್ಲಮ್ಮ ಯಾವ ರೀತಿಯಾಗಿ ಆ ಸಿದ್ಧಾರೂಢರ ಪ್ರವಚನಕ್ಕೆ ತಯಾರಿ ನಡೆಸ್ತಿದ್ರು ಅಂತೇಳಿ ವಿಶೇಷವಾಗಿ ಹೇಳ್ತಾರೆ. ಪ್ರತಿ ದಿವಸವೂ ಸಹಿತ ನಡೆಯುವಂತಹ ಆ ಸತ್ಸಂಗ ಸಭೆಗೆ ಹುಬ್ಬಳ್ಳಿಯ ಬಹಳ ಜನ ಬರ್ತಿದ್ದರು ಉಜ್ಜನ್ನವರ ಮನೆಗೆ. ಆ ಶಿವಯೋಗಿ ಶಿವನ ಸ್ವರೂಪ ಸಿದ್ಧಾರೂಢರ ಅಮೃತವಾಣಿಯನ್ನು ಕೇಳಿ ಮುಕ್ತರಾಗಬೇಕನ್ನುವಂಥ ಉತ್ಕಟವಾದಂಥ ಭಾವಗಳ ತುಂಬಿದ ಜನ ಬಹಳ ಇದರಲ್ಲಿ. ಆವಾಗ ಪ್ರತಿನಿತ್ಯವೂ ಸಹಿತ 5 ಗಂಟೆಗೆ ಅಲ್ಲಿರಬೇಕಂದ್ರೆ ಕನಿಷ್ಠ 4 ಗಂಟೆಗಾದರೂ ಹೇಳಬೇಕು. ಎಲ್ಲರಿಗೂ ಸಹಿತ ನಿತ್ಯವೂ ಬೆಳಗ್ಗೆ 4 ಗಂಟೆಗೆ ಎಬ್ಬಿಸುವಂಥ ಕಾಯಕವನ್ನು ರಂಗಪ್ಪ ಅನ್ನುವಂಥ ಭಕ್ತ ವಿಶೇಷವಾಗಿ ಹುಬ್ಬಳ್ಳಿಯೊಳಗೆ ಮಾಡ್ತಿದ್ದ. ಯಾರು ಸಿದ್ಧಾರೂಢರ ಒಂದು ಪ್ರವಚನ ಕೇಳಕ್ಕೆ ಹೋಗ್ತಾರೋ ಅವ್ರ ಮನೆಯವಾಗ ಗೊತ್ತ. ಅವ್ರ ಮನೆ ಮುಂದೆ ಹೋಗಿ ಓಂ ನಮಃ ಶಿವಾಯ, ಶಿವಾಯ ನಮಃ, ಹೇಳ್ರಿ ಅಂತ ಒದರ್ತಿದ್ದ. ಎದ್ದೇವಪ್ಪ ರಂಗಪ್ಪ, ಎದ್ದೇವೆ, ಶಿವಾಯ ನಮಃ ಶರಣ, ಎದ್ದೇವೆ ಅಂತಿದ್ರು. ಅವ್ರು ಎದ್ದೇವಂತ ಹೇಳೋ ಮಟನೂ ಅವ್ರ ಮನೆ ಮುಂದೆ ಶಿವಾಯ ನಮಃ ಶಿವಾಯ ನಮಃ ಅಂತೇಳಿ ಗಟ್ಟಿಯಾಗಿ ಬದರೋದನ್ನು ಬಿಡತಿರ್ಕಿಲ್ಲ. ಮತ್ತು ಅವನನ್ನು ಪ್ರೀತಿಯಿಂದ ಭಕ್ತರು ರಂಗಪ್ಪ ಅನ್ನೋದು ಹೆಸರು ಬಿಟ್ಟು ಶಿವಾಯ ನಮಃ ಶರಣ ಅಂತಲೇ ಕರಿತಿದ್ರು. ಯಾರು ಎದುರಿಗೆ ಬಂದರೂ ಸಹಿತ ಶಿವಾಯ ನಮಃ ಅಂತಿದ್ದ. ಶಿವಾಯ ನಮಃ ಅನ್ನುವಂತಹ ಒಂದು ಆ ಮಂತ್ರ ಅವನ ಉಸಿರಾಗಿ ಹೋಗಿಬಿಟ್ಟಿತ್ತು. ಅದಕ್ಕೆ ಅವ ಶಿವಾಯ ನಮಃ ಶರಣನ ಆಗಿಬಿಟ್ಟಿದ್ದ. ಹುಬ್ಬಳ್ಳಿಯೊಳಗೆ ಅಮಾವಾಸ್ಯೆ ಕತ್ಲಿರಲಿ, ಬೆಳದಿಂಗಳ ಬೆಳಕಿರಲಿ, ಮಳೆಗಾಲಿರಲಿ, ಚಳಿಗಾಲಿರಲಿ, ಯಾವುದನ್ನೂ ಲೆಕ್ಕಿಸಲಾರದ ಪ್ರತಿನಿತ್ಯವೂ ಸಹಿತ ಸಿದ್ಧಾರೂಢರ ಪ್ರವಚನಕ್ಕೆ ಹೋಗುವವರನ್ನು ಎಬ್ಬಿಸುವುದು ಅವನ ಕಾಯಕ. ಇವತ್ತು ಮೈಯಾಗ 104 ಜ್ವರ ಅದಾವಪ್ಪ ಅಂದ್ರೂ ಸಹಿತ ಅವ ಆ ಕಾಯಕವನ್ನು ಮಾತ್ರ ಬಿಡ್ತಿರ್ಕಿಲ್ಲ. ಮತ್ತು ಅವನ ಭಕ್ತಿ ಅಷ್ಟ ಅಚಲವಾಗಿತ್ತು. ಮತ್ತು ಅವನ ಮನುಷ್ಯನೊಳಗೆ ಒಂದು ಇಚ್ಛೆ ಏನಂದ್ರೆ, ನಮ್ಮಪ್ಪ ಸಿದ್ಧಾರೂಢರು ತಾವಾಗಿನ ಎಂದು ನನ್ನನ್ನು ಪ್ರೀತಿಯಿಂದ ಕರಿಬಹುದು, ಯಾವಾಗ ನನ್ನನ್ನು ಹಂತಕ್ಕೆ ಕರೆದು ಮಾತಾಡಿಸ್ಬಹುದು ಅಂತ ಅವಾಗ ಒಂದು ಆಸೆ ಇತ್ತು. ಮತ್ತು ಯಾವಾಗಲೂ ಸಹಿತ ಗುರುಸ್ಮರಣೆ ಒಳಗನೆ ಇರವ. ರಾತ್ರಿ ಮಲ್ಕೊಂಡ್ರೂ ಸಹಿತ ಸರಿಯಾಗಿ ನಿದ್ದೆ ಹತ್ತಿರ್ಕಿಲ್ಲ. ಅವನ ಮನುಷ್ಯನೊಳಗೆ ಒಂದೇ ಚಿಂತೆ ಏನಂದ್ರೆ, ಬೆಳಗ್ಗೆ ಆದಿತ್ತು ಮತ್ತು ನಾ ತಪ್ಪಿಗಿಪ್ಪಿತ್ತು ಅಂತ ಹೇಳ್ಕರ ಅದೇ ಚಿಂತೆ ಒಳಗನೆ ಇರ್ತಿದ್ದ. ಒಂದು ದಿವಸ ಅದೇ ಗುಂಗಿನೊಳಗೆ ಮಲ್ಕೊಂಡಾನ. ರಾತ್ರಿ 1 ಗಂಟೆಗೆ ಎಚ್ಚರ ಆಗಿಬಿಟ್ಟೈತ್ರಿ. ಅಂಥದ್ರೊಳಗೆ ಅವಾಗ ಒಂದು ಭ್ರಮೆ ಏನಂದ್ರೆ, ಯಪ್ಪ 5 ಗಂಟೆ ಆಗೈತಿ, ನಾ ಇವತ್ತು ಹೊತ್ತಾತಲ್ಲ ಅಂಥೇಳಿ ಗಡಬಡಿಸಿದ. ಬೆಳಕು ಕಂಡಂಗೆ ಆಗಿಬಿಡ್ತು. ಅವಾಗ ಭ್ರಮೆ ಆಯ್ತು. ಹಂಗೆ ಏನು ಮಾಡಕತ್ತ ಅಂದ್ರೆ ಎಲ್ಲರೂ ಎಬ್ಬಿಸ್ಕೊಂತ ಬರಾಕತ್ತಾನ. ಯಾವ ಪಕ್ಷಿಯ ಒಂದು ಧ್ವನಿನೂ ಇಲ್ಲ, ಯಾವುದೇ ಒಂದು
ಸದ್ದೂ ಇಲ್ಲ. ಅಷ್ಟಾದರೂ ಅವಾಗ ಕಲ್ಪನೆ ಬರವಲ್ತು, ಇನ್ನೂ ಎಷ್ಟು ಹೊತ್ತಾಗಿಲ್ಲಪ್ಪ ಅಂತೇಳಿಕರ. ಮಂದಿ ಮನೆ ಮುಂದೆ ಬಂದು ಶಿವಾಯನ್ಮ ಹೇಳ್ರಿಪ್ಪ ಅಂತ ಒದರಾಕತ್ತಿದ್ದ. ಹಾಂ ಎದ್ವಿಪ್ಪ ಎಷ್ಟು ಲಘು ಆಗಿತ್ತು, ಹೊತ್ತಾತನ ಅಂತ ಅವ್ರು ಅಂತಿದ್ರು. ಹೊತ್ತಾಗೈತಿ ಹೇಳ್ರಂತ ಇವಂತಿದ್ರ. ಅಷ್ಟೊತ್ತಿಗೆ ಆಗಲಿ ರಾತ್ರಿ 2 ಗಂಟೆ ಆಗಿತ್ತು. ಪಹರೆ ಮಾಡುವಂತಹ ಪೊಲೀಸರು ಎದುರಿಗೆ ಬಂದರು. ಯಾರವ ಹಿಂಗ್ಯಾಕೆ ಒದರಾಕತಿ, ಜನರನ್ನ ಎಬ್ಸಾಕತಿಯಲ್ಲ, ಸುಮ್ಮನೆ ಹೋಗು ಅಂತ ಅಂದ್ರವ್ರು ಪೊಲೀಸರು. ಆವಾಗ ಶಿವಾಯನಮ ಶರಣಂದ, ನನ್ನ ವೃತ ಐತ್ರಿಪ್ಪ ಇದು, ನಾ ಎಬ್ಸಬೇಕಂತೇಳಿ ಮತ್ತೆ ಜೋರು ಧ್ವನಿ ಮಾಡಿ ಶಿವಾಯನ್ಮ ಅನ್ನಕತ್ತ. ಹುಚ್ಚ, ಹೋಗ್ತೀಯೋ ಇಲ್ಲೋ, ಜನರ ನಿದ್ದೆ ಕೆಡಿಸ್ತಿ. ಆದರೂ ಸಹಿತ ಅವ ತನ್ನ ಕಾಯಕ ಬಿಡಲಿಲ್ಲ. ಪೊಲೀಸರ ಸಿಟ್ಟು ನೆತ್ತಿಗೇರಿತು. ಅವನನ್ನು ಬಂಧಿಸಿದ್ರು ನೋಡ್ರಿ. ಬಂಧಿಸಿ ನಡಿ ನಿನ್ನ ಜೈಲ್ನಾಗ ಹಾಕ್ತೀವಂತ ಇಬ್ಬರು ಕೂಡಿ ಎಳ್ಕೊಂಡು ಹೊಂಟರು. ಆದ್ರೂ ಸಹಿತ ಅವ್ರ ಮೇಲೆ ಅವಾಗ ಸಿಟ್ಟಿಲ್ಲ. ಮತ್ತು ಶಿವಾಯನ್ಮ ಹೇಳ್ರಿ ಹೊತ್ತಾಗೈತಿ ಅಂತಿದ್ದ. ಆವಾಗ ಹಂಗೆ ಇದನ್ನು ಮಾಡೋದಿಲ್ಲ, ಒಂದು ಅರಿವಿ ತಂದು ಅವನ ಬಾಯಾಗ ಅರಿವಿ ತೊರಿಕರು. ಇಬ್ಬರು ಕೂಡಿ ಪೊಲೀಸರು ಅವನು ಎಳ್ಕೊಂಡು ಹೊಂಟರು. ಆವಾಗ ಪೊಲೀಸರು ಮಾತಾಡ್ತಿದ್ರಂತ, ಇನ್ನೂ 4 ತಾಸು ರಾತ್ರಿ ಐತಿ, ಇವ ಜನರ ನಿದ್ದೆ ಕೆಡ್ಸಕತ್ತನಂದ. ಆವಾಗ ಆ ಶಿವಾಯನಮ ಶರಣಿಗೆ ರಂಗಪ್ಪಗೆ ಸ್ವಲ್ಪ ವಿಚಾರ ಬಂತ್ರಿ. ಇವತ್ತು ಇನ್ನೂ ಟೈಮನ ಇಲ್ಲ, ಈಗ 2 ಗಂಟೆ ಆಗೈತಿ, ನನ್ನಿಂದನೇ ತಪ್ಪಾಗೈತ್ಲ, ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ರೆ ಅಪ್ಪನ ಹಂತಕ್ಕೆ ಹೋಗೋ ಸಮಯ ಆಕತಿ. ಆವಾಗರ ನಾ ಅವ್ರನ್ನ ಎಬ್ಸಕ್ಕೆ ಹೋಗ್ಬೇಕಾಗಿತ್ತು. ಇನ್ನೇನು ಮಾಡೋದು ಅಂಥೇಳಿ ಚಿಂತೆ ಮಾಡ್ಕೋತ ಕಣ್ಣೀರು ಸುರಿಸಾಕತ್ತಾನ. ಮನುಷ್ಯನೊಳಗೆ, ಅಪ್ಪ ಸಿದ್ಧ ಸದ್ಗುರುವೇ, ಈ ಬಡಪಾಯಿಯನ್ನು ಕ್ಷಮಿಸು, ಅವರನ್ನು ನೀನೇ ಎಚ್ಚರಿಸಿ ನಿನ್ನ ಜ್ಞಾನಾಮೃತವನ್ನು ಉಣಿಸಿ ಅವರನ್ನು ಉದ್ಧಾರ ಮಾಡಪ್ಪ. ನಾ ಇವತ್ತು ತಪ್ಪು ಮಾಡಿದೆ. ಶಿವ ಎಂಥ ಅಪರಾಧ ಆಯಿತು. ಸಮಯವನ್ನು ತಿಳ್ಕೊಳ್ಳಾರ್ದ ನಂದ ತಪ್ಪಾಗೈತಿ, ಪೊಲೀಸರದು ತಪ್ಪಲ್ಲಂದ. ಕಣ್ಣೀರು ಹೊಂಟಾವ. ಆಮೇಲೆ ಅವ್ರಿಗೆ ಹೇಳ್ಬೇಕಂದ್ರೆ ಬಾಯಾಗ ಅರಿವಿನೂ ತುರಿಕೊಂಡಾರ. ಸಿದ್ಧಾರೂಢರ ಒಂದು ಚರಣ ಸ್ಮರಣೆಯನ್ನು ಮಾಡ್ಕೋತ ಆ ಪೊಲೀಸರ ಬೆನ್ನು ಹತ್ಕೊಂಡು ಹೊಂಟಾನ. ಸ್ವೀ ಅಂತ ಹೇಳಿಕಾರ ಏನು ಗಾಳಿ ಬೀಸಾಕತ್ತಿತ್ತು. ಆ ಗಾಳಿ ಒಳಗೆ ಅವನ ಬಿಸಿ ಉಸಿರು ಹೋಗಿ ಸಿದ್ಧಾರೂಢರನ್ನ ಮುಟ್ಟಿತ್ತಂತ ಹೇಳ್ತಾರೆ. ಅವನ ಅರ್ಥಧ್ವನಿ ಸಿದ್ಧಾರೂಢರಿಗೆ ಮುಟ್ಟಿತು. 2 ಗಂಟೆಗೆ ಎಚ್ಚರಾತ ಸಿದ್ಧಾರೂಢರಿಗೆ. ಕರುಣಾಮಯಿ ಸದ್ಗುರುನಾಥ, ನಿನ್ನನ್ನು ಪಡೆದಂಥವರು ನಾವು ಪುಣ್ಯಾತ್ಮರಪ್ಪ, ಪುಣ್ಯಾತ್ಮರು. ಓಹೋ, ಶರಣನ್ನು ಬಂಧಿಸಿದಾರ, ಇನ್ನು ನಾ ಇವನು ಹಿಂಗೆ ಬಿಡಬಾರ್ದು, ಇವನನ್ನು ನಾ ಬಿಡಿಸ್ಬೇಕಂತ ಹೇಳಿಕಾರ ತಪಸ್ವಿಗಳ ಮಹಾತ್ಮರ ಸೇವೆಗಾಗಿ ತಮ್ಮನ್ನು ತಾವೇ ಮೀಸಲಿಟ್ಟುಕೊಂಡು ಸಿದ್ಧಿಗಳಿಗೆ ಕೊರತೆ ಅಂತ ಅಲ್ಲೊಂದು ಪ್ರಶ್ನೆ ಕೇಳ್ತಾರೆ. ಏನಂದರೆ, ಸಿದ್ಧಾರೂಢರ ಹತ್ರ ಸಿದ್ಧಿಗಳಿಗೆ ಕೊರತೆ ಇರಾಕಿಲ್ಲಂತ. ಮತ್ತು ಇವನನ್ನು ಬಿಡಿಸ್ಬೇಕಂತ ಹೇಳಿಕಾರ ಅಲ್ಲಿ ಒಂದು ಸಿದ್ಧಿ ಬಳಸಿದ್ರಲ್ಲಿ. ಸಿದ್ಧಾರೂಢರು ಪೌಜಧಾರಣ ವೇಷವನ್ನು ತೊಟ್ಟರು, ದೊಡ್ಡ ಬಿಳಿ ಕುದುರೆ ಏರಿದರು. ಮತ್ತು ಪೊಲೀಸ್ ಚೌಕಿ ಕಡೆ ಕುದುರೆ ಓಡ್ಕೊತ ಹೊಂಟಿತು. ಪೊಲೀಸ್ ಚೌಕಿ ಸಮೀಪನ ಫೌಜ್ದಾರರಾಗಿ ಸಿದ್ಧಾರೂಢರು ಬಂದುಬಿಟ್ಟಾರ. ಆವಾಗ ಸಾಹೇಬರನ್ನು ಕಂಡಂಥ ಪೊಲೀಸರು ಸೆಲ್ಯೂಟ್ ಹೊಡೆದು ನಿಂತರು. ಇವನು ಯಾಕೆ ಬಂಧಿಸಿದ್ದೀರಿ ಅಂತ ಕೇಳಿದರು ಸಾಹೇಬರು. ಆವಾಗ ಗಂಭೀರವಾದಂಥ ಮುಖದೊಳಗೆ ಆ ಸಾಹೇಬರು ಹೇಳ್ತಾನೆ, ನೀವು ವಿಚಾರ ಮಾಡಿರಿ, ಅವನ ಬಾಯಿ ಒಳಗಿನ ಮೊದಲು ಅರಿವಿ ತೆಗಿರಿ, ಅವನು ಬಿಟ್ಟು ಬಿಡ್ರಿ. ಅವ ಕಳ್ಳಲ್ಲ, ಕಪಟಲ್ಲ.
ನಿಮ್ಮಂಗೆ ಅವ ಗಸ್ತಿ ತಿರ್ಗಾಕತ್ತಾನ. ಇಲ್ಲ ಸಾಹೇಬ್ರ, ಇವ ಜನರ ನಿದ್ದೆ ಕೆಡ್ಸಕತ್ತಾನು ಅಂತಂದ್ರೆ ಅವರು. ಮತ್ತು ನೀವೇನು ಮಾಡ್ತೀರಿ? ಅವ ಮಾಡೋತಿರೋದು ಅದ, ನೀವು ಮಾಡೋತಿರೋದು ಅದ. ಕಳ್ಳರ ಬಗ್ಗೆ ಜನರು ಎಚ್ಚರ ಇರೋ ಹಂಗೆ ನೀವು ಮಾಡ್ತೀರ, ನೀವು ಅದಕ್ಕೆ ಸಂಬಳ ತೊಗೋತೀರಿ. ಆದರೆ ಈ ನಿರಪರಾಧಿ ಏನು ಮಾಡ್ತಾನಂದ್ರೆ ನಿಮ್ಮದೇ ಕೆಲಸ ಮಾಡ್ತಾನೆ, ಆದರೆ ಅವ ಸಂಬಳ ತೊಗೊಳ್ಳೋದಿಲ್ಲ. ನೀವು ಹೊರಗಿನ ಕಳ್ಳರನ್ನು ಓಡಿಸಿರ ಇವ ಒಳಗೆ ಹೊರಗೆ ಇರುವಂಥ ಎರಡೂ ಕಳ್ಳರನ್ನು ಓಡಿಸ್ತಾನೆ. ಲೋಕೋಪಕಾರಿಯಾದಂಥ ಇವಾಗ ವ್ಯರ್ಥವಾಗಿ ಹಿಂಸಪಟ್ರಲ್ಪ, ಇವನು ಬಿಟ್ಟು ಬಿಡ್ರಿ ಅಂತ ಅಂದ ಸಾಹೇಬ. ಆಜ್ಞೆ ಪ್ರಕಾರ ಪೊಲೀಸರಿಬ್ಬರು ಶರಣನನ್ನು ಬಂಧನದಿಂದ ಮುಕ್ತ ಮಾಡಿದರು. ಬಾಯೊಳಗಿನ ಅರಿವಿ ತೆಗೆದರು. ಶರಣ ಫೌಜ್ದಾರನನ್ನು ದಿಟ್ಟಿಸಿ ನೋಡಕತ್ತ. ಎಲ್ಲೋ ನೋಡಿದಂಥ ನೆನಪ, ಎಲ್ಲಿ ನೋಡಿರಬಹುದು? ಕರುಣೆಯನ್ನು ಸೂಸುವಂಥ ಪರಿಚಿತವಾದಂಥ ಕಣ್ಣುಗಳಿವು. ಎಲ್ಲೋ ಇವರನ್ನು ನೋಡಿದನಲ್ಲ ಅಂತ ಆ ಶರಣ ಅಂತಿದ್ದ. ನೋಡ್ಕೋತನ ತಾನು ಕೆಲಸಕ್ಕೆ ಹೋದ. ನಿತ್ಯವೂ ಹೆಂಗೆ ಎಬ್ಬಿಸ್ಬೇಕು ಹಂಗೆ 4 ಗಂಟೆಗೆ ಮತ್ತೆ ಮಂದಿ ಎಬ್ಸಕತ್ತ. ಫೌಜ್ದಾರನ ಕೆಲಸ ಮುಗಿತಾವು ಆದ. ಸಿಪಾಯಿಗಳವರು ಆದರು. ಮರನೇ ದಿವಸ ಸಿಪಾಯಿಗಳಂದರು, ಫೌಜ್ದಾರ್ ಸಾಹೇಬ್ರಂತೆ ಕ್ಷಮಾ ಬೇಡ್ಬೇಕು ನಾವು, ಯಾಕಂದ್ರೆ ನಾವು ತಪ್ಪು ಮಾಡಿದೆವು ಅಂತ ತಿಳಿದು ತಿಳಿಯದೆ ಮಾಡಿದ ತಪ್ಪಿಗೆ ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು ಅಂತ ಫೌಜ್ದಾರನ ಸಾಹೇಬ್ರಿಗೆ ಕೇಳಿದರು. ಫೌಜ್ದಾರ್ ತಬ್ಬಿಬ್ಬಾದ. ಎಲ್ಲ ವಿಷಯ ಕೇಳಿದ. ಪೊಲೀಸರು ನಡೆದಿದ್ದನ್ನೆಲ್ಲ ಹೇಳಿದರು. ಸತ್ಯಾಸತ್ಯತೆ ಏನು ಅನ್ನೋದನ್ನು ತಿಳ್ಕೊಬೇಕಂತೇಳಿ ಫೌಜ್ದಾರ ಪೊಲೀಸರನ್ನು ಕರ್ಕೊಂಡು ನೇರವಾಗಿ ಎಲ್ಲಿ ಬಂದ ಅಂದ್ರೆ ಸಿದ್ಧಾರೂಢರ ಮಠಕ್ಕನ ಬಂದ. ಆವಾಗ ಫೌಜ್ದಾರ ಪೊಲೀಸರನ್ನ ಕರ್ಕೊಂಡು ಬಂದಾನಂತ ಹೇಳಿಕಾರ ಎಲ್ಲ ಮಂದಿ ಏನೋ ಗದ್ದಲಾಗಿರ್ಬೇಕು ಮಠದಾಗಂತ ಅವ್ರು ಬಂದರು. ಫೌಜ್ದಾರ ಬಂದಕ್ಯಾರ ಆ ಶಿವಾಯ ನಮನ ಅಂತಕ್ಕೆ ನಿಂತ. ನಿನ್ನ ಹೆಸರು ಏನಂದ? ನನ್ನ ಹೆಸರು ರಂಗಪ್ಪಪ್ಪ, ಆದರೆ ಶಿವಾಯ ನಮ ಅಂತ ಹೇಳಿಕಾರ ನನಗೆ ಹೆಸರಿಟ್ಟಾರ ಭಕ್ತರು ಅಂದ. ನಿನ್ನ ಕೆಲಸ ಏನು ಅಂದರು. ಸಾಹೇಬ್ರು ಗುರುಗಳು ಉಪದೇಶ ಕೇಳಾಕ ಮಲಗಿದಂತಹ ಜನರನ್ನು ಬ್ರಾಹ್ಮಿ ಮುಹೂರ್ತದೊಳಗೆ ಎಬ್ಬಿಸುವುದು ನನ್ನ ಕೆಲಸ ರೀ ಅಂತಂದ. ನಿನಗೆ ಸಂಬಳ ಎಷ್ಟು ಅಂತ ಕೇಳಿದ ಸಾಹೇಬ. ಜನನ ಮರಣಗಳನ್ನು ಕಳಚಿ ಎಸೆಯಲು ಬೇಕಾಗುವಷ್ಟು ಸಂಬಳ ಐತ್ರಪ್ಪ ಅಂದ. ನಿನ್ನೇನಾಯ್ತು ಅಂತ ಕೇಳಿದ. ಜನರ ಗುಂಪಿನೊಳಗೊಬ್ಬ ಅಂದ, ನಿನ್ನೇನು ತೊಡಗು ಮಾಡಿರ್ಬೇಕಿವ, ದೊಡ್ಡ ಶರಣನ ವೇಷ ಹಾಕ್ಕೊಂಡಿಕ್ಕಾರ ಅಂತ ಹೇಳಿಕಾರ. ಕಪಟ್ಟಿಗಳು ನೋಡ್ರಿ ಎಲ್ಲಿಯಾದರೂ ಇವರು. ಆವಾಗ ಏನಾಗಿತ್ತು ಅದನ್ನೆಲ್ಲ ಆ ಶಿವಾಯ ನಮಃ ಶರಣ ಹೇಳಿದ. ಆವಾಗ ಹಂಗಾರೆ ನಾನು ಬಂದು ನಿನ್ನೆ ಬಿಡಿಸಿದ್ನೇನ ಅಂತಂದ ಸಾಹೇಬ. ಹಾಂ ನೀವ ರೀ ಅಂತ ಅಂದ. ಆದ್ರೆ ಅಂತ ಯಾಕಂದ್ಯೋ ಅಂದ. ಆದ್ರೆ ನಿನ್ನೆ ಇದ್ದಂತಹ ಕಣ್ಣುಗಳು ಇವತ್ತು ಕಾಣವಲ್ಲು ನಿಮ್ಮ ಅಂತಂದವು. ಅಷ್ಟನ್ನು ಗುಡ್ದ ಅವನ ಕಣ್ಣಾಗ ನೀರು ಹೊಂಡಿತು. ಶಿವಾಯ ನಮಃ ಶರಣನ ಕಣ್ಣಾಗ. ಹಾಂ ಹೌದು ನನಗೀಗ ತಿಳಿತು. ಅವು ನನ್ನ ಅಪ್ಪನ ಕಣ್ಣುಗಳು, ನಿಜ ಶರಣ, ನಿಜ. ನಾನು ನಿನ್ನೆ ಮನೆ ಬಿಟ್ಟು ಹೊರಗೆ ಬಂದಿಲ್ಲೋ, ಈ ಎಲ್ಲ ಕೆಲಸ ನಿನ್ನ ಗುರುಗಳಾದಂಥ ಸಿದ್ಧಾರೂಢರ ಮಹಿಮೆ ಅಂತ ಹೇಳಿ ಯಾವಾಗ ಫೌಜ್ದಾರ್ ಹೇಳಿದ, ಶಿವಾಯ ನಮಃ ಸಿದ್ಧಾರೂಢರ ಪಾದವನ್ನು ಗಟ್ಟಿ ಹಿಡಿದು, ಅಪ್ಪ ನನ್ನಪ್ಪ, ಆಪತ್ತಿನಲ್ಲಿ ರಕ್ಷಿಸಿದೆಯಲ್ಲ, ನನ್ನ ಮೊರೆ ನಿನಗೆ ಕೇಳಿಸ್ತಲ್ಲ, ನನಗಾಗಿ ಫೌಜ್ದಾರನಾಗಿ ಬಂದ್ಯಾ ನನ್ನ ತಂದೆ ಅಂತ ಹೇಳಿಕಾರ ಕಣ್ಣೀರು ಸುರಿಸಾಕತ್ತ. ನನ್ನಪ್ಪ, ನಿನ್ನ ಕಣ್ಣುಗಳು ಕರುಣಾಭರಿತವಾದಂಥ ಕಣ್ಣುಗಳು. ನಿನ್ನನ್ನು ಪಡೆದಂತಹ ನಾವೇ ಧನ್ಯರು.